ಮಾನ್ಯ ಸುರೇಶ್ ಕುಮಾರ್ ಸರ್, ನಿಮಗೆ ನಿಮ್ಮ ಮುಂದೆ ಇದೀಗ ಮೂರನೇ ಪ್ರಶ್ನೆ. ಮೊದಲನೇದಾಗಿ ನಾನು ಇನ್ನೊಂದು ಕ್ಲಿಯರ್ ಮಾಡಿಬಿಡ್ತೀನಿ. ಯಾವ ಕಾರಣಕ್ಕೂ ಕೂಡ ನಾವು ವೈಯಕ್ತಿಕ ಪ್ರಶ್ನೆಯನ್ನ ನಿಮಗೆ ಕೇಳ್ತಾ ಇಲ್ಲ. ಈ ಪ್ರಶ್ನೆ ಎಲ್ಲವೂ ಕೂಡ ಕ್ಷೇತ್ರದ ಜನರಿಗೆ, ರಾಜ್ಯದ ಜನರಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು. ಈ ಪ್ರಶ್ನೆಗಳಿಗೆ ಉತ್ತರ ಕೊಟ್ಬಿಡಿ ಸಾಕು. ಇವತ್ತಿಗೆ ನಾನು 3 ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಇಡ್ತಾ ಇರೋದು. ಈಗಾಗಲೇ ನೀವು ಕೋವಿಡ್ ಇನ್ಚಾರ್ಜು ದಿನಾ ಬಂದು ಅಪ್ಡೇಟ್ ಕೊಡ್ತಾ ಇರ್ತೀರಿ, ನಿಜ. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ 2 ಸಚಿವರುಗಳಿದ್ದಾರೆ. ಅವರು ಒಬ್ರು ಇಡೀ ರಾಜ್ಯವನ್ನ ಸುತ್ತಾ ಇದ್ದಾರೆ, ಇನ್ನೊಬ್ರು ವೈದ್ಯಕೀಯ ಶಿಕ್ಷಣ ಸಚಿವರು ಏನೇನು ಕೆಲಸಗಳು ಮಾಡ್ಬೇಕೋ ಮಾಡ್ತಾ ಇದ್ದಾರೆ. ಓಕೆ, ನೀವು ಇದಕ್ಕೆ ಸಂಬಂಧಪಟ್ಟಂಗೆ ಬಂದು ಬ್ರೀಫಿಂಗ್ ಮಾಡ್ತೀರಾ. ನನ್ನ ಪ್ರಶ್ನೆ ಈಗ ಏನು ಅಂತ ಹೇಳಿದ್ರೆ, ಗೋಹತ್ಯೆ ನಿಷೇಧದ ಬಗ್ಗೆ ನೀವು ಗಂಟೆಗಟ್ಟಲೆ ಭಾಷಣ ಮಾಡಿರೋದನ್ನ ನಾನು ಕೇಳಿದ್ದೀನಿ. ಅಷ್ಟೇ ಅಲ್ಲ ಸುರೇಶ್ ಕುಮಾರ್ ಸರ್, ಫೇಸ್ಬುಕ್ ಅಲ್ಲಿ ಗೋಹತ್ಯೆ ನಿಷೇಧಕ್ಕೆ ಸಂಬಂಧಪಟ್ಟಂತೆ ನೀವು ಬರೆದಿರುವಂತ ಅಷ್ಟು ಪೋಸ್ಟ್ಗಳನ್ನ ಕೂಡ ನಾನು ಓದಿದ್ದೀನಿ. ಹಾಗಿದ್ರೆ ನಾನು ಕೇಳ್ತಾ ಇರುವಂತ ಪ್ರಶ್ನೆ, ದನದ ಮಾಂಸದ ಟೆಂಡರ್ ಬಗ್ಗೆ ನಿಮ್ಮ ರಿಯಾಕ್ಷನ್ ಏನು? ನೀವು ಬನ್ನೇರುಘಟ್ಟದ ಪ್ರಾಣಿಗಳಿಗೆ ದನದ ಮಾಂಸವನ್ನ ಕೊಡೋದಿಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಿಬಿಎಂಪಿ ಕರೆದಿರುವಂತ ಆ ದನದ ಮಾಂಸದ ಟೆಂಡರ್ ಬಗ್ಗೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಾನೇನು ಇದ್ರ ಬಗ್ಗೆ ಹೇಳಕ್ ಹೋಗಲ್ಲ. ಇಲ್ಲಿ ಟೆಂಡರ್ ಅಲ್ಲಿ ಏನಿದೆ ಅದನ್ನೇ ನಾನು ಓದಿ ಹೇಳ್ಬಿಡ್ತೀನಿ ನೋಡಿ. ಈ ಮೂಲಕ ಸಾರ್ವಜನಿಕರಿಗೆ ತಿಳಿಪಡಿಸುವುದೇನೆಂದರೆ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆರೋಗ್ಯ ಇಲಾಖೆ ಇವರಿಂದ ಟ್ರೇಡ್ ಲೈಸೆನ್ಸ್ ಸರ್ಟಿಫಿಕೇಟ್ ಹಾಗೂ ಫಾರಂ ಸಿ ಪ್ರಮಾಣ ಪತ್ರ ಹೊಂದಿರುವವರಿಂದ ಅರ್ಹ ಗುತ್ತಿಗೆದಾರರಿಂದ 1 ವರ್ಷದ ಅವಧಿಗೆ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ ವಿವಿಧ ಘಟಕಗಳಿಗೆ ದನದ ಮಾಂಸ ಸರಬರಾಜು ಮಾಡಲು ಈ ಪ್ರೊಕ್ಯೂರ್ಮೆಂಟ್ ಪೋರ್ಟಲ್ ಮುಖಾಂತರ ಮರು ಟೆಂಡರ್ ಅನ್ನು ಆಹ್ವಾನಿಸಲಾಗಿದೆ. ಇಎಂಡಿ ಹಾಗೂ ಟೆಂಡರ್ ಫೀ ಯೊಂದಿಗೆ ಟೆಂಡರ್ ಸ್ವೀಕರಿಸಲು ಕೊನೆಯ ದಿನಾಂಕ 10/4/2020 ಸಂಜೆ 4 ಗಂಟೆ ಆಗಿರುತ್ತೆ. ಟೆಂಡರ್ ಅನ್ನ ದಿನಾಂಕ 13/4/2020 ಬೆಳಿಗ್ಗೆ 11:30ಕ್ಕೆ ತೆರೆಯಲಾಗುತ್ತೆ. ಸೊ ಇದು ಬಿಬಿಎಂಪಿ ಕರೆದಿರುವಂತ ದನದ ಮಾಂಸದ ಟೆಂಡರ್. ಗೋಹತ್ಯೆ ನಿಷೇಧಕ್ಕೆ ಸಂಬಂಧಪಟ್ಟಂತೆ ಗಂಟೆಗಟ್ಟಲೆ ಮಾತಾಡುವಂತ ಮಾನ್ಯ ಸುರೇಶ್ ಕುಮಾರ್ ಸರ್, ಇದಕ್ಕೆ ಉತ್ತರ ಕೊಡಿ ಸರ್.